ಎಲ್ರಿಗೂ ನಮಸ್ಕಾರ. ಇವತ್ತು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವ ಒಂದು ಸಮಸ್ಯೆಗಳಿಗೆ ಮನೆಯಲ್ಲೇ ಒಂದು ಪರಿಹಾರನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲೇ ಎಲ್ಲವೂ ಲಭ್ಯವಿದೆ. ಅದನ್ನು ಉಪಯೋಗಿಸ್ಕೊಂಡು ಈ ಒಂದು ಎಣ್ಣೆನ ತಯಾರಿ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹಾಕ್ಕೊಂಡು ನಾವು ರೆಡಿಯಾಗಿ ಇಟ್ಕೊಂಡಾಗ ಸಾಮಾನ್ಯವಾಗಿ ಕಾಡುವ ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸ್ಪೆಷಲ್ ಆಗಿರೋ ಒಂದು ಈ ಎಣ್ಣೆನ ಮೊದಲನೇದಾಗಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣ ಕಪ್ನಷ್ಟು ಸಾಸಿವೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಎಣ್ಣೆ ದೇಹದ ಉಷ್ಣಾಂಶನ ಕಾಪಾಡುತ್ತೆ. ಈಗ ಬಿಸಿ ಮಾಡ್ಕೊಂಡಿದ್ದೀನಿ. ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು. 1 ಟೀ ಸ್ಪೂನಷ್ಟು ಓಂ ಕಾಳನ್ನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕದು. ಈಗ ದೇಹದಲ್ಲಿ ವಾಯು ಜಾಸ್ತಿ ಆದಾಗ ಇದು ತುಂಬ ಸಹಕಾರಿ. ಒಂದು 4ರಿಂದ 5 ಲವಂಗ ಹಾಕ್ಕೋತಾ ಇದ್ದೀನಿ. ಒಂದು 4ರಿಂದ 5 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. 1 ನಿಮಿಷ ಕಾಲ ಅದನ್ನು ಸಣ್ಣದಾಗಿ ಕುದಿಯೋಕ್ಕೆ ಬಿಡಬೇಕು. ಎಲ್ಲವನ್ನೂ ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡಾಗ ಅದು ನಿಧಾನಕ್ಕೆ ಅದರದ್ದು ಔಷಧೀಯ ಗುಣಗಳನ್ನ ಎಣ್ಣೆಗೆ ಬಿಡುತ್ತೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ತಾನೇ ತಣ್ಣಗಾಗಕ್ಕೆ ಬಿಡಬೇಕು. ಹಾಗಾಗಿ ಅದನ್ನು ಇಳಿಸ್ಕೊಂಡು ಪೂರ್ತಿ ತಣ್ಣಗಾದ ಮೇಲೆ ಅದನ್ನು ಒಂದು ಸಣ್ಣ ಬಾಟ್ಲಿಗೆ ಶೋಧಿಸ್ಕೋತಾ ಇದ್ದೀನಿ. ಎಲ್ಲ ವಯಸ್ಸಿನವರು ಬಳಸೋ ಅಂಥ ಈ ಒಂದು ಎಣ್ಣೆನ ಈ ಚಳಿಗಾಲದಲ್ಲಿ ನಿಮಗೆ ಅಕಸ್ಮಾತಾಗಿ ಮೂಳೆಗಳ ತೊಂದರೆ ಇದ್ದರೆ, ಕೈ ಕಾಲು ಹಿಡ್ಕೋತಾ ಇದ್ದರೆ, ನೆಗಡಿ ಕೆಮ್ಮು ಜ್ವರ ಮೂಗು ಕಟ್ಕೊಂಡಿದೆ ಅಂತಾದರೆ ಇದನ್ನು ಮಸಾಜ್ ಮಾಡಿಕೊಂಡು ಬಳಸ್ಕೋಬೋದು. ತುಂಬ ಪರಿಣಾಮಕಾರಿ. ಈಗ ಮುಚ್ಚಿ ಇದನ್ನು ಇಟ್ಕೊಂಡಿರಬೇಕು. ಬೇಕಾದಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಬಳಸ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ಒಂದು ಮನೆಮದ್ದು ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.